ಕೇಂದ್ರ ಚುನಾವಣಾ ಆಯೋಗ ಮತಗಳ ವಿರುದ್ಧ ಈ ಬೃಹತ್ ಪ್ರತಿಭಟನೆಯನ್ನು ಏನು ಹಮ್ಮಿಕೊಂಡಿದ್ದೀರಾ, ಈ ಪ್ರತಿಭಟನೆ ಸಭೆಯಲ್ಲಿ ಬಂದಂತಹ ಅಖಿಲ ಭಾರತ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸನ್ಮಾನ್ಯ ಉದಯಭಾನ್ ಚಿಬ್ರವರೇ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಜಿ ಸಿ ಚಂದ್ರಶೇಖರ್ ಅವರೇ, ಸಚಿವರಾದ ಸನ್ಮಾನ್ಯ ಸಂತೋಷ್ ಲಾಡ್ರವರೇ, ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಿತ್ರರಾದ ಮಂಜುನಾಥ್ ಗೌಡರವರೇ, BMTC ಅಧ್ಯಕ್ಷರಾದ ಸನ್ಮಾನ್ಯ VS ಆರಾಧ್ಯರವರೇ, DCC ಅಧ್ಯಕ್ಷರಾದ ವಾಜಿದ್ರವರೇ, ರಾಜ್ಯದ ಯುವ ಕಾಂಗ್ರೆಸ್ಸಿನ ಉಸ್ತುವಾರಿಗಳಾದ ಸನ್ಮಾನ್ಯ ನಿಗಮ್ ಭಂಡಾರಿಯವರೇ, ಕೇಶವ ಮೂರ್ತಿಯವರೇ, ಖಾಲಿದ್ರವರೇ, ದೀಪಿಕಾರವರೇ, ಎಲ್ಲ ಜಿಲ್ಲಾಧ್ಯಕ್ಷಗಳೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳೇ, ಇಲ್ಲಿ ಬಂದಂತಹ ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇದೊಂದು ಐತಿಹಾಸಿಕ ಪ್ರತಿಭಟನೆ. ಯಾವ ಕೆಲಸ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಮೊದಲೇ ಬಾರಿಗೆ ಕರ್ನಾಟಕಕ್ಕೆ ಬಂದು ವಿಶೇಷವಾಗಿ ಬೆಂಗಳೂರು ಸೆಂಟ್ರಲ್ಲಿನ ಮಹದೇವಪುರ ಅಸೆಂಬ್ಲಿ ಎಲೆಕ್ಷನಲ್ಲಿ ಬಂದು ಎಲೆಕ್ಷನ್ನಲ್ಲಿ ಸುಮಾರು 1 ಲಕ್ಷ ವೋಟನ್ನು ಎಲೆಕ್ಷನ್ ಕಮಿಷನ್ ಮತ್ತು BJP ಸರ್ಕಾರ ವೋಟ್ ಚೋರಿಯ ಮೂಲಕ ಗೆದ್ದಿದ್ದಾರೆ ಅಂತ ಏನು ಆರೋಪ ಮಾಡಿದ್ರು, ಅದು ಇವತ್ತು ಸತ್ಯ ಆಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ತಾನೇ ಬಿಹಾರ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ನು ಬಿಹಾರ ಜನರ ವೋಟಿಂದ ಅಲ್ಲ, ಆ ಗೆಲುವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತೆ BJP ಸರ್ಕಾರದ ಗೆಲುವು. BJP ಮತ್ತು ಎಲೆಕ್ಷನ್ ಕಮಿಷನ್ನ ವೋಟ್ ಚೋರಿ ಅಲ್ಲ, ವೋಟಿನ ಡಕಾಯಿತಿಗಳು ಅಂತ ಹೇಳಬೇಕಾಗ್ತದೆ. ವೋಟಿನ ಡಕಾಯಿತಿಗಳು. ಯಾವ ನೈತಿಕತೆ ಉಳಿದಿಲ್ಲ, ಯಾವ ಸಿದ್ಧಾಂತ ಉಳಿದಿಲ್ಲ. ಕೇವಲ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಿಹಾರಲ್ಲಿ ಪ್ರವಾಸ ಮಾಡಿ ಸುಮಾರು 60 ಲಕ್ಷ ವೋಟ್ಗಳನ್ನು ಹೆಚ್ಚುವರಿ ಸೇರಿಸಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗಬೇಕಂತ ಹೇಳಿದ್ರು. ಕೇವಲ ಅದೇ ದೃಷ್ಟಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹಾಗೂ ಎಲೆಕ್ಷನ್ ಕಮಿಷನ್ ಸೇರಿ ಈ ಎಲೆಕ್ಷನ್ನ ಗೆಲ್ಲಿಸಿದ್ದಾರೆ. ಇದು ಬಿಹಾರ ಜನರ ತೀರ್ಪಲ್ಲ. ಯಾಕಂತ ಹೇಳಿದ್ರೆ ಅವರ ಪಕ್ಷದ ಮುಖಂಡರೇ ಇವತ್ತು ಒಪ್ಪಕ್ಕೆ ತಯಾರಿಲ್ಲ. ಇವತ್ತು ನಿತೀಶ್ ಕುಮಾರ್ ಅವರು ನೋಡಕ್ಕಾಗ್ತಾ ಇಲ್ಲ, ನಡೆಯಕ್ಕಾಗ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಇಂಥವ್ರಿಗೆ ಒಂದು ಜನ ಆದೇಶ ಕೊಟ್ಟಿ ಅಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಜನ ಬದಲಾವಣೆ ಬಯಸ್ತಾ ಇದ್ರು ಬಿಹಾರ್ನಲ್ಲಿ. ಎಲ್ಲ ಎಕ್ಸಿಟ್ ಪೋಲ್ ಅವರು 130, 140, 150 ನಿಂತಿದ್ರು. ಆದರೆ ಇಲ್ಲಿ ಗೆದ್ದಿದ್ದು 205. ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಕಾಣದ ಕೈಗಳು ಕೆಲಸ ಮಾಡಿವೆ. ನೇರವಾಗಿ ನಾವು ಆರೋಪ ಮಾಡ್ತೀವಿ, ಇದರಲ್ಲಿ ಎಲೆಕ್ಷನ್ ಕಮಿಷನ್ ಮತ್ತೆ BJP ಸರ್ಕಾರ ಶಾಮೀಲಾಗಿ ಬಿಹಾರ ಎಲೆಕ್ಷನ್ ಅಲ್ಲಿ ಚೋರಿ ಮಾಡಿ ಡಕಾಯಿತಿ ಮಾಡಿ ಗೆದ್ದಿರೋಂಥ ಆರೋಪ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತೇನೇನು ಹೋರಾಟಗಳು ಮಾಡ್ತಾ ಇದ್ದೀವಿ, ಇಲ್ಲಿಗೆ ನಿಲ್ಲದಿಲ್ಲ. ಕೇವಲ ಚುನಾವಣೆ, ಬಿಹಾರ ಚುನಾವಣೆಗೆ ಅಂತ ಹೋರಾಟ ರಾಹುಲ್ ಗಾಂಧಿ ಮಾಡಲಿಲ್ಲ. ನಮ್ಮ ಓಟು ನಮ್ಮ ಹಕ್ಕು, ಜನಜಾಗೃತಿ ಮಾಡೋ ಹಿನ್ನೆಲೆಯಲ್ಲಿ ಈಗಾಗಲೇ ಹೋರಾಟಗಳು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸುಮಾರು 2 ಕೋಟಿ ಸಿಗ್ನೇಚರ್ಗಳು ಈಗಾಗಲೇ ಆಗಿದೆ. ಇಡೀ ದೇಶದಲ್ಲಿ ವೋಟ್ ಚೋರಿಯ ವಿರುದ್ಧ ಒಂದು ಜನ ಆಂದೋಲನ ಈಗಾಗಲೇ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ನಾಯಕತ್ವದಲ್ಲಿ ನಡೀತಾ ಇದೆ. ಇವತ್ತು ಇದೊಂದು ಹೋರಾಟ ಆರಂಭ, ಇದು ನಿಲ್ಲದಿಲ್ಲ. ಇವತ್ತು ಯಾವುದೇ ಚುನಾವಣೆ ಆದರೂ ಕೂಡ ನಾವು ಗೆದ್ರೂ ಕೂಡ ಅದನ್ನ ಗೆಲ್ಲಿಸುವಂತ ಶಕ್ತಿ ಎಲೆಕ್ಷನ್ ಕಮಿಷನ್ ಮತ್ತೆ BJP ಗಿದೆ. ಅದನ್ನು ನಾವು ಗೆದ್ರೆ ಅವ್ರನ್ನ ಸೋಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಇಲ್ಲಿ ಹೋರಾಟ ಮಾಡಬೇಕು. ವಿಶೇಷವಾಗಿ ಯೂತ್ ಕಾಂಗ್ರೆಸ್ ದೊಡ್ಡ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ಇತಿಹಾಸ ಇರುವಂಥ ಯೂತ್ ಕಾಂಗ್ರೆಸ್, 50 ವರ್ಷಕ್ಕಿಂತ ಜಾಸ್ತಿ ಇತಿಹಾಸ ಇರೋ ಯೂತ್ ಕಾಂಗ್ರೆಸ್ ಇವತ್ತು ಇದಕ್ಕೆ ಮುಂಚೂಣಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಈ ಹೋರಾಟಗಳನ್ನ ಮಾಡಿ ನೋಡಿದ್ದೀವಿ. ಕಾಂಗ್ರೆಸ್ ಪಕ್ಷ ನಿನ್ನೆ ಮೊನ್ನೆ ಹುಟ್ಟಿದಂಥ ಪಕ್ಷ ಅಲ್ಲ. 138 ವರ್ಷಗಳ ಇತಿಹಾಸ ಇದೆ, ತ್ಯಾಗ ಇದೆ, ಬಲಿದಾನ ಇದೆ, ಕಾರ್ಯಕ್ರಮ ಇದೆ, ವಿಚಾರಧಾರೆಗಳಿವೆ. ಕೇವಲ ಅಧಿಕಾರಿ ಹುಟ್ಟಿದಂಥ ಪಕ್ಷ ಅಲ್ಲ. ನಿರಂತರ ಹೋರಾಟ
ಸಾಮಾಜಿಕ ಕಳಕಳಿ, ಸಮಾಜದ ಎಲ್ಲ ವರ್ಗ ಜನರನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂತಹ ಕಾಂಗ್ರೆಸ್ ಪಕ್ಷ ಇದು ಯಾವ ಬಿಜೆಪಿ ಕೇವಲ ಅಧಿಕಾರಕ್ಕೆ ವ್ಯಾಮ ಮಾರ್ಗದಿಂದ ಇವತ್ತು ಚುನಾವಣೆ ಗೆಲ್ತಾರೆ. ನಾವು ಇದಕ್ಕೆ ಹೆದರುವಂಥವರಲ್ಲ, ಹೋರಾಟ ಮಾಡ್ತೀವಿ, ಈ ಜನರ ಜಾಗೃತಿ ಮೂಡಿಸ್ತೀವಿ ನಾವು. ಆಮೇಲೆ ಇವರು ಏನೇನು ತಪ್ಪು ಮಾಡಿದ್ದಾರೆ ಇವರೆಲ್ಲ ಬೆತ್ತಲೆ ಮಾಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ, ಈ ದೊಡ್ಡ ಯೂತ್ ಕಾಂಗ್ರೆಸ್ನ ಸಭೆ ಇದೆ, ಇನ್ನು ಹೆಚ್ಚು ಹೋರಾಟ ಮಾಡಿ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾ, ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಕೆಲಸ ಮಾಡ್ತಾ ಇದೆ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಬಲಿಷ್ಠವಾಗಿ ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಏನು ರಾಹುಲ್ ಗಾಂಧಿ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮಾಡುವಂಥ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಬಿಜೆಪಿಯನ್ನು ಬೆತ್ತಲೆ ಮಾಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಕೇಂದ್ರ ಚುನಾವಣಾ ಆಯೋಗ ಮತಗಳ ವಿರುದ್ಧ ಈ ಬೃಹತ್ ಪ್ರತಿಭಟನೆಯನ್ನು ಏನು ಹಮ್ಮಿಕೊಂಡಿದ್ದೀರಾ, ಈ ಪ್ರತಿಭಟನೆ ಸಭೆಯಲ್ಲಿ ಬಂದಂತಹ ಅಖಿಲ ಭಾರತ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸನ್ಮಾನ್ಯ ಉದಯಭಾನ್ ಚೀಬ್ರವರೇ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಜಿ ಸಿ ಚಂದ್ರಶೇಖರ್ ಅವರೇ, ಸಚಿವರಾದ ಸನ್ಮಾನ್ಯ ಸಂತೋಷ್ ಲಾಡ್ರವರೇ, ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಮಿತ್ರರಾದ ಮಂಜುನಾಥ್ ಗೌಡರವರೇ, BMTC ಅಧ್ಯಕ್ಷರಾದ ಸನ್ಮಾನ್ಯ VS ಆರಾಧ್ಯರವರೇ, DCC ಅಧ್ಯಕ್ಷರಾದ ವಾಜಿದ್ರವರೇ, ರಾಜ್ಯದ ಯುವ ಕಾಂಗ್ರೆಸ್ಸಿನ ಉಸ್ತುವಾರಿಗಳಾದ ಸನ್ಮಾನ್ಯ ನಿಗಮ್ ಭಂಡಾರಿಯವರೇ, ಕೇಶವ ಮೂರ್ತಿಯವರೇ, ಖಾಲಿದ್ರವರೇ, ದೀಪಿಕಾರವರೇ, ಎಲ್ಲ ಜಿಲ್ಲಾಧ್ಯಕ್ಷಗಳೇ, ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳೇ, ಇಲ್ಲಿ ಬಂದಂತಹ ಯುವಕ ಮಿತ್ರರೇ, ಮಾಧ್ಯಮದ ಸ್ನೇಹಿತರೆ, ಇದೊಂದು ಐತಿಹಾಸಿಕ ಪ್ರತಿಭಟನೆ. ಯಾವ ಕೆಲಸ ಸನ್ಮಾನ್ಯ ರಾಹುಲ್ ಗಾಂಧಿಯವರು ಮೊದಲೇ ಬಾರಿಗೆ ಕರ್ನಾಟಕಕ್ಕೆ ಬಂದು ವಿಶೇಷವಾಗಿ ಬೆಂಗಳೂರು ಸೆಂಟ್ರಲ್ಲಿನ ಮಹದೇವಪುರ ಅಸೆಂಬ್ಲಿ ಎಲೆಕ್ಷನಲ್ಲಿ ಬಂದು ಎಲೆಕ್ಷನ್ನಲ್ಲಿ ಸುಮಾರು 1 ಲಕ್ಷ ವೋಟನ್ನು ಎಲೆಕ್ಷನ್ ಕಮಿಷನ್ ಮತ್ತು ಬಿಜೆಪಿ ಸರ್ಕಾರ ವೋಟ್ ಚೋರಿಯ ಮೂಲಕ ಗೆದ್ದಿದ್ದಾರೆ ಅಂತ ಏನು ಆರೋಪ ಮಾಡಿದ್ರು ಅದು ಇವತ್ತು ಸತ್ಯ ಆಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ತಾನೇ ಬಿಹಾರ ಎಲೆಕ್ಷನ್ ಆಯಿತು. ಆ ಎಲೆಕ್ಷನ್ನು ಬಿಹಾರ ಜನರ ವೋಟಿಂದ ಅಲ್ಲ, ಆ ಗೆಲುವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಮತ್ತೆ ಬಿಜೆಪಿ ಸರ್ಕಾರದ ಗೆಲುವು. ಬಿಜೆಪಿ ಮತ್ತು ಎಲೆಕ್ಷನ್ ಕಮಿಷನ್ನ ವೋಟ್ ಚೋರಿ ಅಲ್ಲ, ವೋಟಿನ ಡಕಾಯಿತಿಗಳು ಅಂತ ಹೇಳಬೇಕಾಗ್ತದೆ. ವೋಟಿನ ಡಕಾಯಿತಿಗಳು. ಯಾವ ನೈತಿಕತೆ ಉಳಿದಿಲ್ಲ, ಯಾವ ಸಿದ್ಧಾಂತ ಉಳಿದಿಲ್ಲ. ಕೇವಲ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಿಹಾರಲ್ಲಿ ಪ್ರವಾಸ ಮಾಡಿ ಸುಮಾರು 60 ಲಕ್ಷ ವೋಟ್ಗಳನ್ನು ಹೆಚ್ಚುವರಿ ಸೇರಿಸಿದ್ದಾರೆ, ಅದ್ರ ಬಗ್ಗೆ ತನಿಖೆ ಆಗಬೇಕಂತ ಹೇಳಿದ್ರು. ಕೇವಲ ಅದೇ ದೃಷ್ಟಿಯಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹಾಗೂ ಎಲೆಕ್ಷನ್ ಕಮಿಷನ್ ಸೇರಿ ಈ ಎಲೆಕ್ಷನ್ನ ಗೆಲ್ಲಿಸಿದ್ದಾರೆ. ಇದು ಬಿಹಾರ ಜನರ ತೀರ್ಪಲ್ಲ. ಯಾಕಂತ ಹೇಳಿದ್ರೆ ಅವರ ಪಕ್ಷದ ಮುಖಂಡರೇ ಇವತ್ತು ಒಪ್ಪಕ್ಕೆ ತಯಾರಿಲ್ಲ. ಇವತ್ತು ನಿತೀಶ್ ಕುಮಾರ್ ಅವರು ನೋಡಕ್ಕಾಗ್ತಾ ಇಲ್ಲ, ನಡೆಯಕ್ಕಾಗ್ತಾ ಇಲ್ಲ, ಕಿವಿ ಕೇಳಿಸ್ತಾ ಇಲ್ಲ. ಇಂಥವ್ರಿಗೆ ಒಂದು ಜನ ಆದೇಶ ಕೊಟ್ಟಿ ಅಂತ ಹೇಳಿದ್ರೆ ನಂಬಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಜನ ಬದಲಾವಣೆ ಬಯಸ್ತಾ ಇದ್ರು ಬಿಹಾರ್ನಲ್ಲಿ. ಎಲ್ಲ ಎಕ್ಸಿಟ್ ಪೋಲ್ ಅವರು 130, 140, 150 ನಿಂತಿದ್ರು. ಆದರೆ ಇಲ್ಲಿ ಗೆದ್ದಿದ್ದು 205. ಇದ್ರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಕಾಣದ ಕೈಗಳು ಕೆಲಸ ಮಾಡಿವೆ. ನೇರವಾಗಿ ನಾವು ಆರೋಪ ಮಾಡ್ತೀವಿ, ಇದರಲ್ಲಿ ಎಲೆಕ್ಷನ್ ಕಮಿಷನ್ ಮತ್ತೆ ಬಿಜೆಪಿ ಸರ್ಕಾರ ಶಾಮೀಲಾಗಿ ಬಿಹಾರ ಎಲೆಕ್ಷನ್ ಅಲ್ಲಿ ಚೋರಿ ಮಾಡಿ ಡಕಾಯಿತಿ ಮಾಡಿ ಗೆದ್ದಿರೋಂಥ ಆರೋಪ ಈಗಾಗಲೇ ನಾವು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತೇನೇನು ಹೋರಾಟಗಳು ಮಾಡ್ತಾ ಇದ್ದೀವಿ, ಇಲ್ಲಿಗೆ ನಿಲ್ಲದಿಲ್ಲ.
ಕೇವಲ ಚುನಾವಣೆ, ಬಿಹಾರ ಚುನಾವಣೆಗೆ ಅಂತ ಹೋರಾಟ ರಾಹುಲ್ ಗಾಂಧಿ ಮಾಡಲಿಲ್ಲ. ನಮ್ಮ ಓಟು ನಮ್ಮ ಹಕ್ಕು, ಜನಜಾಗೃತಿ ಮಾಡೋ ಹಿನ್ನೆಲೆಯಲ್ಲಿ ಈಗಾಗಲೇ ಹೋರಾಟಗಳು ಮಾಡ್ತಾ ಇದ್ದೀವಿ. ಕರ್ನಾಟಕದಲ್ಲಿ ಸುಮಾರು 2 ಕೋಟಿ ಸಿಗ್ನೇಚರ್ಗಳು ಈಗಾಗಲೇ ಆಗಿದೆ. ಇಡೀ ದೇಶದಲ್ಲಿ ವೋಟ್ ಚೋರಿಯ ವಿರುದ್ಧ ಒಂದು ಜನ ಆಂದೋಲನ ಈಗಾಗಲೇ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ, ಸನ್ಮಾನ್ಯ ಮಲ್ಲಿಕಾರ್ಜುನ್ ನಾಯಕತ್ವದಲ್ಲಿ ನಡೀತಾ ಇದೆ. ಇವತ್ತು ಇದೊಂದು ಹೋರಾಟ ಆರಂಭ, ಇದು ನಿಲ್ಲದಿಲ್ಲ. ಇವತ್ತು ಯಾವುದೇ ಚುನಾವಣೆ ಆದರೂ ಕೂಡ ನಾವು ಗೆದ್ರೂ ಕೂಡ ಅದನ್ನ ಗೆಲ್ಲಿಸುವಂತ ಶಕ್ತಿ ಎಲೆಕ್ಷನ್ ಕಮಿಷನ್ ಮತ್ತೆ ಬಿಜೆಪಿಗೆ ಇದೆ. ಅದನ್ನು ನಾವು ಗೆದ್ರೆ ಅವ್ರನ್ನ ಸೋಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಇಲ್ಲಿ ಹೋರಾಟ ಮಾಡಬೇಕು. ವಿಶೇಷವಾಗಿ ಯೂತ್ ಕಾಂಗ್ರೆಸ್ ದೊಡ್ಡ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ಇತಿಹಾಸ ಇರುವಂತಹ ಯೂತ್ ಕಾಂಗ್ರೆಸ್, 50 ವರ್ಷಕ್ಕಿಂತ ಜಾಸ್ತಿ ಇತಿಹಾಸ ಇದ್ದ ಯೂತ್ ಕಾಂಗ್ರೆಸ್ ಇವತ್ತು ಇದಕ್ಕೆ ಮುಂಚೂಣಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೇನೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಈ ಹೋರಾಟಗಳನ್ನ ಮಾಡಿ ನೋಡಿದ್ದೀವಿ. ಕಾಂಗ್ರೆಸ್ ಪಕ್ಷ ನಿನ್ನೆ ಮೊನ್ನೆ ಹುಟ್ಟಿದಂಥ ಪಕ್ಷ ಅಲ್ಲ. 138 ವರ್ಷಗಳ ಇತಿಹಾಸ ಇದೆ, ತ್ಯಾಗ ಇದೆ, ಬಲಿದಾನ ಇದೆ, ಕಾರ್ಯಕ್ರಮ ಇದೆ, ವಿಚಾರಧಾರೆಗಳಿವೆ. ಕೇವಲ ಅಧಿಕಾರಿ ಹುಟ್ಟಿದಂಥ ಪಕ್ಷ ಅಲ್ಲ. ನಿರಂತರ ಹೋರಾಟ, ಸಾಮಾಜಿಕ ಕಳಕಳಿ, ಸಮಾಜದ ಎಲ್ಲ ವರ್ಗ ಜನರನ್ನು ಕಾಪಾಡೋದೇ ಕಾಂಗ್ರೆಸ್ ಪಕ್ಷ ನೀತಿ ಸಿದ್ಧಾಂತ. ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವಂಥ ಕಾಂಗ್ರೆಸ್ ಪಕ್ಷ ಇದು ಯಾವ ಬಿಜೆಪಿ ಕೇವಲ ಅಧಿಕಾರಕ್ಕೆ ವ್ಯಾಮ ಮಾರ್ಗದಿಂದ ಇವತ್ತು ಚುನಾವಣೆ ಗೆಲ್ತಾರೆ. ನಾವು ಇದಕ್ಕೆ ಹೆದರುವಂಥವರಲ್ಲ. ಹೋರಾಟ ಮಾಡ್ತೀವಿ, ಈ ಜನರ ಜಾಗೃತಿ ಮೂಡಿಸ್ತೀವಿ ನಾವು. ಆಮೇಲೆ ಇವರು ಏನೇನು ತಪ್ಪು ಮಾಡಿದ್ದಾರೆ ಇವರೆಲ್ಲ ಬೆತ್ತಲೆ ಮಾಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ ಅಂತ ಮಾತನ್ನು ಹೇಳ್ತಾ, ಈ ದೊಡ್ಡ ಯೂತ್ ಕಾಂಗ್ರೆಸ್ನ ಸಭೆ ಇದೆ, ಇದನ್ನ ಹೆಚ್ಚು ಹೋರಾಟ ಮಾಡಿ ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೊಡ್ತೀವಿ ಅಂತ ಮಾತನ್ನು ಹೇಳ್ತಾ, ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ನಾಯಕತ್ವದಲ್ಲಿ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿ ಕೆಲಸ ಮಾಡ್ತಾ ಇದೆ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ನಮ್ಮ ಸಂಕಲ್ಪ. ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕ ಬಲಿಷ್ಠವಾಗಿ ಪಕ್ಷ ಮತ್ತು ಸರ್ಕಾರ ಎರಡೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಏನು ರಾಹುಲ್ ಗಾಂಧಿ, ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಮಾಡುವಂಥ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಬಿಜೆಪಿಯನ್ನು ಬೆತ್ತಲೆ ಮಾಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್.